ಇನ್ಫ್ರಾರೆಡ್ ಜಾಸ್ತಿ. ಹಾಗೆ ನಾರ್ತ್ ಅಂತಕ್ಕಂಥದ್ದು ಅಲ್ಟ್ರಾ ರೇಸ್ ಜಾಸ್ತಿ ಮಾಡ್ತಕ್ಕಂಥ ಜಾಗ. ಸೊ ಹೇಗೆ ನಮ್ಮ 7 ಬಣ್ಣಗಳಲ್ಲಿ ಮೊದಲು ವೈಲೆಟ್ ಬರುತ್ತೆ, ವಿಬ್ ಗಯಾರ್ ಅಂತ ಹೇಳ್ತೀವಿ ನಾವು, ಲಾಸ್ಟಲ್ಲಿ ರೆಡ್ ಬರುತ್ತೆ, 6 ಬರುತ್ತೆ. ಸೊ ವಿ ಎಲ್ ಬರ್ತಕ್ಕಂಥದ್ದು ಅಲ್ಟ್ರಾ ವೈಲೆಟ್ ರೇಸು, ಅದು ನಮಗೆ ನಾರ್ತ್ ಈಸ್ಟಲ್ಲಿ ಬರುತ್ತೆ. ಹಾಗೆ ರೆಡ್ ಅಂತ ಬರ್ತಕ್ಕಂಥದ್ದು ಸಂಜೆ ವೇಳೆಯಲ್ಲಿ ವಾತಾವರಣದಲ್ಲಿ ಮನೆಯ ಸೌತ್ ವೆಸ್ಟ್ ಕಾರ್ನರ್ ಅಥವಾ ಸೌತ್ ಸೈಡಲ್ಲಿ ಇನ್ಫ್ರಾರೆಡ್ ರೇಸ್ ಜಾಸ್ತಿ ಇರುತ್ತೆ. ಈ ರೇಸು ನಮ್ಮ ಜೀವಕೋಶಗಳು ವೀಕ್ ಇದ್ದರೆ ಈಸಿಯಾಗಿ ಕ್ಯಾನ್ಸರ್ ಕಣಗಳಾಗಿ ಬದಲಾಗುತ್ತೆ. ಸೊ ಆ ಕಾರಣದಿಂದ ದಕ್ಷಿಣದಲ್ಲಿ ನಾ ಹೇಳಿರ್ತಕ್ಕಂಥ ಎಣ್ಣೆ ದೀಪವನ್ನು ಹಚ್ಚಿದ್ರೆ ಆ ಜ್ವಾಲೆಯಿಂದ ಆ ಒಂದು ರೇಡಿಯೇಷನ್ಸ್ ಕಮ್ಮಿ ಆಗುತ್ತೆ. ಎಕ್ಸ್ಚೇಂಜ್ ಆಫ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಇವತ್ತು ನಾವು ಜೆಲಾಟಿನ್ ಬಗ್ಗೆ ಮಾತಾಡ್ತೀವಿ. ಜೆಲಾಟಿನ್ ಸ್ಟಿಕ್ಸು ಈಸ್ ಎ ಹೈಲಿ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಅಂತ ನಾವು ಕರಿತೀವಿ. ಹಾಗೆ ಇನ್ಫ್ರಾರೆಡ್ ರೇಸು ಗೊತ್ತಿಲ್ಲದೆ ಇರತಕ್ಕಂಥದ್ದು. ನಮ್ಮ ಸಣ್ಣ ಸಣ್ಣ ಕಣಗಳಿಗೆ ಇನ್ಫ್ರಾರೆಡ್ ರೇಸ್ ಸೇರಿದ್ರೆ ಆ ಒಂದು ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಆಗಿನ ಕಾಲದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಅವಾಗೆಲ್ಲ ಕೀಮೊಥೆರಪಿ ಎಲ್ಲ ಇರಲಿಲ್ಲ, ಇಂಜೆಕ್ಷನ್ನು ಮತ್ತು ಇಮ್ಯುನಿಟಿ ಡ್ರೈವರ್ಸ್ ಬೇಕಾಗಿರ್ತಕ್ಕಂಥದ್ದೆಲ್ಲ ಇರಲಿಲ್ಲ. ಇವತ್ತು ನೀವು ಏನೇ ಹೇಳಿ ವೀಕ್ಷಕರಿಗೆ ಹೇಳೋದು ಒಂದೇ, ಏನು ನೀವು ಇಂಜೆಕ್ಷನ್ ತೊಗೊಳ್ತೀರಾ, ಏನು ನೀವು ಟ್ಯಾಬ್ಲೆಟ್ ತೊಗೊಳ್ತೀರಾ, ಅದೆಲ್ಲ ಭೂಮಿಯಿಂದ ಬಂದಿರತಕ್ಕಂಥ ಕೆಮಿಕಲ್ಸೇ. ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಆ್ಯಂಟಿವೈರಸ್ ಇರ್ಬೋದು, ಯಾವುದಾದ್ರು ಇರ್ಬೋದು, ಆ್ಯಂಟಿಫಂಗಲ್, ಈ 3 ಇಂಪಾರ್ಟೆಂಟ್. ಫಂಗಲ್ಲು, ಬ್ಯಾಕ್ಟೀರಿಯಾ, ವೈರಸ್, ಈ 3 ಇರೋದು. ಎಲ್ಲ ಆ್ಯಂಟಿ ಅಂತಂದರೆ ಅದರಿಂದನೇ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಹೊಡಿತಕ್ಕಂಥ ಒಂದು ವಿಚಾರ. ಅದು ಪ್ಲ್ಯಾಂಟ್ ಬೇಸ್ಡ್ ಇರುತ್ತೆ, ಮಿನರಲ್ ಬೇಸ್ಡ್ ಇರುತ್ತೆ, ಅನಿಮಲ್ ಬೇಸ್ಡ್ ಇರುತ್ತೆ. ಇಷ್ಟು ಬೇಸ್ಡ್ ಇರ್ತಕ್ಕಂಥ ಔಷಧಿನ ನಾವು ತೊಗೊಳ್ತೀವಿ. ಅದೇ ಆಗಿರ್ತಕ್ಕಂಥ ನಾವು ಎಣ್ಣೆ ಹಚ್ಚತಕ್ಕಂಥದ್ರಲ್ಲಿ 3 ಪದಾರ್ಥಗಳು, ಅಲ್ಲಿ ಕೊಬ್ಬರಿ ಎಣ್ಣೆ ಇದೆ, ಎಳ್ಳಲ್ಲಿ ನಿಮಗೆ ಫಾಲಿಕ್ ಆ್ಯಸಿಡ್ಸ್ ಇರುತ್ತೆ, ಸಾಸಿವೆಲಿ ವಿಶೇಷವಾಗಿರ್ತಕ್ಕಂಥ ಕೆಲವು ಮಿನರಲ್ಸ್ ಪ್ರಾಪರ್ಟೀಸ್ ಇರುತ್ತೆ. ಈ 3 ಬರ್ನ್ ಆದಾಗ ಅಲ್ಲಿ IR ರೇಡಿಯೇಷನ್ನ ತುಂಬ ಕಮ್ಮಿ ಲೆವೆಲಲ್ಲಿ, ತುಂಬ ಮೀಡಿಯಮ್ ಲೆವೆಲಲ್ಲಿ ಕಮ್ಮಿ ಮಾಡುತ್ತೆ. ಹೈ ಲೆವೆಲಲ್ಲಿ ಆಗಲ್ಲ, ಬಟ್ ಆ ಜಾಗದಲ್ಲಿ, ಪ್ರದೇಶದಲ್ಲಿ IR ಇರ್ತಕ್ಕಂಥದ್ದು ಭಾಳ ಹಿಂದೆ ಮಾಡಿದ್ದಾರೆ. ಹಾಗೆ ಇದನ್ನು ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಇದು ನರಕ ಚತುರ್ದಶಿ ಆದರೂ ಮಾಡ್ಬೋದು, ಅಥವಾ ಭಾನುವಾರ ಮಾಡಿದರೆ ಓಕೆ, ಇಲ್ಲಾಂದರೆ ಸೋಮವಾರ ಮಾಡಿ. ಹಾಗೆ ಮುಂದೆ ಶುಭವನ್ನು ಮಾಡಬೇಕು ನಾವು. ಶುಭ ಇಲ್ಲಿ ಕೊಟ್ಟಿರ್ತಕ್ಕಂಥ, ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ಟೈಮಿಂಗ್ ನಾನು ಕೊಟ್ಟಿದ್ದೀನಿ. 20 ಅಕ್ಟೋಬರ್ 2025. ಓಕೆ. ವಿಶೇಷವಾಗಿರ್ತಕ್ಕಂಥ ಮಂತ್ರ, ಆಮೇಲೆ ಸಮಯ 7:31ರಿಂದ 9:33 20ನೇ ತಾರೀಕು. ಯಾಕೆಂದರೆ ಆ ಸಮಯಕ್ಕೆ ಸರಿಯಾಗಿ, ಅಂದರೆ 3 ಗಂಟೆ 3:30 ಒಳಗಡೆ ನರಕ ಚತುರ್ದಶಿ ಮುಗಿದು ಅಮಾವಾಸ್ಯೆ ಸ್ಟಾರ್ಟ್ ಆಗಿರುತ್ತೆ.